ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ, ಎಲ್ಲ ಬರ್ತಿದಾವೆ, ಸಿನಿಮಾ ಜನ ಥಿಯೇಟರ್ಗಳು ಬರ್ತಿಲ್ಲ ಅನ್ನುವಂತ ಅರಿವು ನನಗಿದೆ. ಸಿನಿಮಾನ ನಾವು ಯಾವ್ದೋ ಚಾನಲ್ ತೋರಿಸಿದ್ರೆ ರಿಲೀಸ್ ಆದ್ಮೇಲೆ ತಗೊಂತೀವಿ ಅಂತ ಹೇಳ್ತಾರೆ, ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಆಗಿದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾವ ಅಮೆಝಾನ್ ಮಾತಾಡೋಣ ಅಂದ್ರೆ ಥಿಯೇಟರ್ ಅಲ್ಲಿ ಫಿಲ್ಲಿಂಗ್ ಮಾಡಿ ಅದಾದ್ಮೇಲೆ ತಗೊಂತೀನಿ ಅಂತಾರೆ. ಫಿಲ್ಲಿಂಗ್ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಷ್ಟೇ ಕಷ್ಟ ಆಗೋ ಅನ್ನೋ ವಿಚಾರನೂ ನನಗೆ ಗೊತ್ತು. ಬೇರೆ ಯಾವ್ದಾದ್ರು ಚಾನಲ್ ಮಾತಾಡ್ಬೇಕು ಅಥವಾ ಹಿಂದಿ ಡಬ್ಬಿಂಗ್ ರೈಟ್ಸ್ ಮಾಡ್ಬೇಕು ಅಂತಂದ್ರೆ ಒಂದು 4 ಫೈಟ್ ಇದೆಯಾ ಅಂತ ಕೇಳ್ತಾರೆ, ನಮ್ದ್ರಲ್ಲಿ 2 ಫೈಟ್ ಇದೆ ಅನ್ನೋ ವಿಚಾರ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಎಲ್ಲ ಅಂದ್ರೆ ಶಶಿ ಹೊಸಬಾಗ್ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ. ತೆಲುಗು ಡಬ್ಬಿಂಗ್ ಮಾಡೋಣ, ತಮಿಳ್ ಡಬ್ಬಿಂಗ್ ಮಾಡೋಣ, ಮಲಯಾಳಂ ಡಬ್ಬಿಂಗ್ ಮಾಡೋಣ, ಒಂದಷ್ಟು ಜನ ಮೀಡಿಯೇಟರ್ಗಳು ಬರ್ತಾರೆ, ಅವರು ನಮ್ಮ ಸಿನಿಮಾನ 15-20 ಲಕ್ಷಕ್ಕೆ ಮಾರ್ಕೊಡ್ತೀನಿ ಅಂತ 3 ಲಕ್ಷ ಮುಂದೆ ಈಸ್ಕೊಂಡು ಮತ್ತೆ ಫೋನ್ಗಳೆತ್ತಲ್ಲ ಅನ್ನೋ ವಿಚಾರನೂ ಗೊತ್ತು. ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ. ದಯವಿಟ್ಟು ಥಿಯೇಟರ್ಗಳಿಗೆ ಬಂದು ಈ ಸಿನಿಮಾನ ನೋಡಿ. ಈ ಸಿನಿಮಾ 50 ಪೈಸೆ ಬರ್ದೇ ಇದ್ರು ಪರವಾಗಿ ಇನ್ನೂ ಒಂದು 50 ಲಕ್ಷ ಹೋಗಿದ್ರು. ಈ ಸಿನಿಮಾನ ನೋಡಿ, ಒಂದು ಪ್ರಾಮಾಣಿಕ ಪ್ರಯತ್ನ, ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು. ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ, ಜಾತಿ ಧರ್ಮಗಳ ಬಗ್ಗೆ ಅಲ್ಲ, ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ, ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು. ಮೆಹಬೂಬಾ, ನಿಮ್ಮ ಆಶೀರ್ವಾದ ಹಾರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಕೇಳ್ಕೊಂತ ಸೈನಿಂಗ್ ಆಫ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮೆಹಬೂಬಾ. ಒಂದೇ ಒಂದು ಸಾರಿ, ನಾನು ಆಕ್ಚುಲಿ ನಮ್ಮ ಕೋ ಪ್ರೊಡ್ಯೂಸರ್ ಸಂತೋಷ್ ಅವ್ರ ಬಗ್ಗೆ ಹೇಳೋದು ಮಾಡ್ಬಿಟ್ಟೆ, ದಕ್ಷಿಣ ಎಂಟರ್ಟೈನ್ಮೆಂಟ್ಸ್ ಅಂತ. ಸೊ ಅವರು ನಮಗೆ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಬಂದು ನಮ್ಮ ಜೊತೆಗೆ ನಿಂತ್ಕೊಂಡು ತುಂಬಾ ಸಪೋರ್ಟ್ ಕೊಟ್ಟಿದ್ರೆ. ಥ್ಯಾಂಕ್ ಯು ಸಂತೋಷ್ ಸರ್, ಅಂಡ್ ಥ್ಯಾಂಕ್ ಯು ದಕ್ಷಿಣ ಎಂಟರ್ಟೈನ್ಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಶಶಿ ಅವರೇ. ಖಂಡಿತ ನಿಮ್ಮ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ, ಪರಿಶ್ರಮಕ್ಕೆ ಕನ್ನಡಿಗರು ಖಂಡಿತ ಜೊತೆಯಾಗ್ತಾರೆ. ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.